ನಾವು ನಿನ್ನೆ ಪರ್ವತಗಳನ್ನು ನೋಡ್ತಾ ಇದ್ದೆವು. ಕಾರಾಕೋರಂ ರೇಂಜ್ ಇದು, ಕಾರಾಕೋರಂ ಪರ್ವತಗಳು. ಈ ಕಾರಾಕೋರಂ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ K2. ಜಾಸ್ಕರ್ ರೇಂಜ್ ಇದು ಜಾಸ್ಕರ್ ಪರ್ವತಗಳು. ನಂದಾದೇವಿ ನಾವು ನಿನ್ನೆ ನೋಡಿದ್ದೆವು. ಧವಳಗಿರಿ, ಮೌಂಟ್ ಕೈಲಾಸ, ಅನ್ನಪೂರ್ಣ, ಮಾನಸ, ಮಾಕಲು, ಮೌಂಟ್ ಎವರೆಸ್ಟ್ ಇಲ್ಲಿದೆ ನೋಡಿ. ಕಾಂಚನಜುಂಗ ಇಲ್ಲಿದೆ. ನಾಮ್ಚಾ ಬರುವ ಅಂತ ಹೇಳಿದೆ, ನೆನಪಿದೆಯಾ? ನಂಗ ಪರ್ವತದಿಂದ ನಾಮ್ಚಾ ಬರುವುದವರೆಗೆ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೆ ಹಂಚಿಕೆ ಆಗ್ಯಾವ ಅಂದ್ರ ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆವರೆಗೆ, ಅಂದ್ರ ಇಲ್ಲಿಂದ ಇಲ್ಲಿವರೆಗೆ ಅಂತ ಅರ್ಥ. ಅದು ನಾಮ್ಚಾ ಬರುವದಿಂದ ನಂಗ ಪರ್ವತದವರೆಗೆ, ನಂಗ ಪರ್ವತದಿಂದ ನಾಮ್ಚಾ ಬರುವ. ಹಿಮಾಲಯ ಪರ್ವತಗಳು ನೋಡಲು ಯಾವ ಆಕಾರದಲ್ಲಿ ಇದಾವೆ ಅಂದ್ರೆ ಎಸ್ ಆಕಾರದಲ್ಲಿ ಕಂಡು ಬರ್ತವೆ. ಎಸ್ ಆಕಾರದಲ್ಲಿ ಹಿಮಾಲಯ ಪರ್ವತಗಳು ನೋಡಲು ಎಸ್ ಆಕಾರದಲ್ಲಿದ್ದು, ಇವುಗಳನ್ನು 3 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ. ಮಹಾ ಹಿಮಾಲಯವನ್ನು ಹಿಮಾದ್ರಿ, ಮಧ್ಯ ಹಿಮಾಲಯವನ್ನು ಹಿಮಾಚಲ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು. ಪಾದ ಬೆಟ್ಟಗಳಂದ್ರು ಒಂದೇ, ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ. ಪಾದ ಬೆಟ್ಟಗಳಿಗಿರುವ ಇನ್ನೊಂದು ಹೆಸರೇ ಶಿವಾಲಿಕ್ ಬೆಟ್ಟಗಳು. ಇನ್ನು ಈಶಾನ್ಯ ಬೆಟ್ಟಗಳಂತ ಬರ್ತವೆ. ಇವೆಲ್ಲ ಈಶಾನ್ಯ ಬೆಟ್ಟಗಳಿವು. ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೀತಾರೆ. 7 ರಾಜ್ಯ, 6 ರಾಜ್ಯ, 8 ರಾಜ್ಯ, 10 ರಾಜ್ಯ. ಈಶಾನ್ಯ ರಾಜ್ಯಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರ there are 7 sister states. ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರಿತೀವಿ. ಆ ಸಪ್ತ ಸಹೋದರಿ ರಾಜ್ಯಗಳು ಯಾವಂದ್ರ 1 ಅರುಣಾಚಲ ಪ್ರದೇಶ, 2 ನಾಗಾಲ್ಯಾಂಡ್, 3 ಮಣಿಪುರ, 4 ಮಿಜೋರಾಂ, 5 ಮೇಘಾಲಯ, 6 ಅಸ್ಸಾಂ, ಇನ್ನೊಂದು ಯಾವುದು ನೆಕ್ಸ್ಟ್ ತ್ರಿಪುರ. ಈ 7 ರಾಜ್ಯಗಳಲ್ಲಿ ಇವುಗಳನ್ನೇ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರೀತಾರೆ, ಸಪ್ತ ಸಹೋದರಿಯ ರಾಜ್ಯಗಳು. ಹೌದು, ಮತ್ತೆ ಅವಸರದಾಗ ಎಣಸಾಗ ಒಂದು ಮಿಸ್ ಆದ್ರೆ ಏನ್ ಮಾಡ್ಬೇಕು? ಅರುಣಾಚಲ ಪ್ರದೇಶದಲ್ಲಿ ಏನಂತ ಕರೀತಾರೆ ಇವಕ್ಕೆ? ಮಿಸೈಲ್ಸ್ ಪಟ್ಕಾಯಿ ಬೂಮ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಭೂಮ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ. ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು. ಮಣಿಪುರದಲ್ಲಿ ಮಣಿ ಬೆಟ್ಟಗಳು. ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು. ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು. ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು. ಅಸ್ಸಾಂ ರಾಜ್ಯದಲ್ಲಿ ಬರೈಲ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು, ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು, ಅಸ್ಸಾಂ ರಾಜ್ಯದಲ್ಲಿ ಬರೈಲ್ ಬೆಟ್ಟಗಳು ಅಂತ ಹೇಳಿ 7 ರಾಜ್ಯಗಳಲ್ಲಿ ಇವುಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಬೆಟ್ಟಗಳನ್ನ ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು, ಮಿಜೋರಾಮದಲ್ಲಿ ಮೇಘಾಲಯದಲ್ಲಿ ಶಿಲ್ಲಾಂಗ್ ಬೆಟ್ಟಗಳು. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ?
ಎಕ್ಸಲೆಂಟ್. ಮೇಘಾಲಯದಲ್ಲಿ ಕಂಡುಬರುವ ಸಿಲ್ಲಾಂಗ್ ಬೆಟ್ಟಗಳದವಲ್ಲ, ಈ ಮೇಘಾಲಯದಲ್ಲಿ ಕಂಡುಬರುವ ಸಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ನೋಡಿ. ಬಹಳ ಸರಿ ರಿಪಿಟೇಷನ್ ಆಗಿರುವಂತ ಪ್ರಶ್ನೆ ಇದು. ಮೇಘಾಲಯದಲ್ಲಿ ಕಂಡುಬರುವ ಸಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಪೂರ್ವದ ಸ್ಕಾಟ್ಲ್ಯಾಂಡ್. ಯಾಕಂದ್ರೆ ಅಲ್ಲಿ ಹೈಯೆಸ್ಟ್ ಗಾರೋ ಮತ್ತು ಕಾಶಿ ಬೆಟ್ಟಗಳು ಕಂಡು ಬರ್ತವೆ. ಗಾರೋ ಕಾಶಿ ಬೆಟ್ಟಗಳು ಕಂಡು ಬರುವುದರಿಂದ ಆ ಹೆಸರಿನಿಂದ ಕರೀತಾರೆ. ಹಾಗಾದ್ರೆ ಅರುಣಾಚಲ ಪ್ರದೇಶ ಇದೆಯಲ್ಲ, ಈ ಅರುಣಾಚಲ ಪ್ರದೇಶದ ಪಟ್ಕಾಯಿ, ಅರುಣಾಚಲ ಪ್ರದೇಶ ಎಷ್ಟು ರಾಜ್ಯಗಳೊಂದಿಗೆ ಎಷ್ಟು ದೇಶಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡದ? ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? 2 ದೇಶಗಳು, 3 ದೇಶಗಳು, 4 ದೇಶಗಳು, 5 ದೇಶಗಳು. ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡದು? ಸುಮಾರು 3 ದೇಶಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ನೋಡಿ. 3 ದೇಶಗಳು. ಆ 3 ದೇಶಗಳು ಯಾವಂದ್ರ, ಒಂದು ಚೀನಾ ದೇಶ, ಮಯನ್ಮಾರ್ ದೇಶ, ಭೂತಾನ್ ದೇಶ. ಭೂತಾನ, ಮಯನ್ಮಾರ, ಚೀನಾ ಈ 3 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಂತ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವುದು? ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ. ಎಕ್ಸಲೆಂಟ್ ಶಕಿಲ್ ಅವರೇ. ಅಪಟಾಮಿ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ನೋಡಿ. ಅಪಟಾಮಿ. ಅಪಟಾಮಿ ಎಂಬ ಬುಡಕಟ್ಟು ಜನಾಂಗ ಈ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಎಕ್ಸಲೆಂಟ್. ನಮದಪ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ. ನಮದಪ್ ನ್ಯಾಷನಲ್ ಪಾರ್ಕ್. ನಮದಪ್ ಇದು 3 ತರದ ವಾಯುಗುಣ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ. ಇದು 3 ತರದ ವಾಯುಗುಣವನ್ನು ಹೊಂದಿದ್ದು ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ರಾಜ್ಯ ಹಬ್ಬವನ್ನು ಘೋಷಣೆ ಮಾಡ್ಯಾರ. ಅರುಣಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದ ರಾಜ್ಯ ಹಬ್ಬದ ಹೆಸರೇನು? ಎಕ್ಸಲೆಂಟ್. ಹಾರ್ನ್ಬಿಲ್ ಅನ್ನುವಂತ ಒಂದು ಉತ್ಸವ. ಸಾಂಪ್ರದಾಯಿಕವಾಗಿ ಹಾರ್ನ್ಬಿಲ್ ಉತ್ಸವ ಆಚರಣೆ ಮಾಡೋದು ನಾಳೆ, ಆದ್ರೆ ರಾಜ್ಯ ಹಬ್ಬ ಅಂತೇಳಿ ಘೋಷಣೆ ಮಾಡಿಕೊಂಡದು ಹಾರ್ನ್ಬಿಲ್. ಒಂದು ವಿಶಿಷ್ಟವಾಗಿರುವಂತ ರಾಜ್ಯ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಇದು. ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 17 ಇದೆ ನೋಡಿ ಬರೀ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? ಹೈಯೆಸ್ಟ್ ಜನಸಾಂದ್ರತೆ ಹೊಂದಿದ ರಾಜ್ಯ? ಎಕ್ಸಲೆಂಟ್. ಬಿಹಾರ್ ರಾಜ್ಯ ಇದೆ ನೋಡಿ. ಬಿಹಾರ್ ರಾಜ್ಯ ಇದೆಯಲ್ಲ, ಇದು 1102 ಜನಸಾಂದ್ರತೆ ಹೊಂದಿದ್ದು. ಬಿಹಾರ್ ರಾಜ್ಯ 1102 ಜನಸಾಂದ್ರತೆ ಹೊಂದಿದ್ರೆ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಇದು ಬರೀ 17 ಇದೆ ನೋಡಿ, 17 ಜನಸಾಂದ್ರತೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ? ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನೋಡಿ, ಹೈಯೆಸ್ಟ್ ಜನಸಾಂದ್ರತೆ ಹೊಂದಿದ್ದು ಬೆಂಗಳೂರು. ಆದರೆ ಕಡಿಮೆ ಜನಸಾಂದ್ರತೆ ಹೊಂದಿದ್ದು ಕೊಡಗು. ಯಾಕಂದ್ರೆ ಕೊಡಗುದಲ್ಲಿ ಮೂಲಭೂತ ಸೌಕರ್ಯಗಳ ಪ್ರಮಾಣ ಕಡಿಮೆ ಇದಾವೆ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದಾವಂತ ಅಲ್ಲಿ ಜನಸಾಂದ್ರತೆ ಪ್ರಮಾಣ ಜಾಸ್ತಿ ಇರ್ತದ.
ಇನ್ನು ನಾಗಾಲ್ಯಾಂಡ್ ಬಂದ್ಬಿಟ್ಟು ನಾಗಾಲ್ಯಾಂಡದಲ್ಲಿ ನಾಗಾಲ್ಯಾಂಡದ ಬೆಟ್ಟಗಳನ್ನ ನಾಗಾ ಬೆಟ್ಟಗಳು ಅಂತ ಕರೀತಾರೆ. ನಾಗಾ ಬೆಟ್ಟಗಳು. ಇಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಗೊತ್ತಾ, ಸಾರಾಮತಿ ಅಂತ ಒಂದು ಶಿಖರ ಇದೆ. 3820 ಮೀಟರ್ ಎತ್ತರವಾಗಿದೆ. 3820 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ. ಈಶಾನ್ಯ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರ ಸಾರಾಮತಿ ಎಂಬ ಶಿಖರ. ಇದು 3820 ಮೀಟರ್ ಎತ್ತರವಾಗಿದ್ದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ನಾಗಾಲ್ಯಾಂಡದಲ್ಲಿ ಕಂಡು ಬರ್ತದೆ. ನಾಗಾಲ್ಯಾಂಡದ ನಾಗಾ ಬೆಟ್ಟಗಳು. ನಾಗಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಸಾರಾಮತಿ. ಇದು 3820 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಸಾರಾಮತಿ. ನಾಗಾಲ್ಯಾಂಡದಲ್ಲಿ ಕಂಡು ಬರುವಂತ ಒಂದು ವಿಶಿಷ್ಟವಾದ ಬುಡಕಟ್ಟು ಜನಾಂಗ ಯಾವ್ದಂದ್ರ ಹಂಗಾಮಿ ನಾಗ ಎಂಬ ಜನಾಂಗ ಕಂಡು ಬರ್ತದೆ. ಹಂಗಾಮಿ ನಾಗ. ನಾಗಾಲ್ಯಾಂಡದಲ್ಲಿ ಹಂಗಾಮಿ ನಾಗ ಎಂಬ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಇತ್ತೀಚೆಗೆ ಒಂದು ಬುಡಕಟ್ಟು ಜನಾಂಗದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಇತ್ತು ಗೊತ್ತಾ? ಎಸ್, ಕೊನ್ಯಾಕೋ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ. ಎಕ್ಸಲೆಂಟ್. ಕೊನ್ಯಾಕೋ ಎಂಬ ಬುಡಕಟ್ಟು ಜನಾಂಗ. ಕೊನ್ಯಾಕೋ. ಕೊನ್ಯಾಕೋ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ನಾಗಾಲ್ಯಾಂಡದಲ್ಲಿ ಕಂಡು ಬರ್ತಾರೆ. ನಾಗಾಲ್ಯಾಂಡ್ ಒಂದು ವಿಶಿಷ್ಟವಾಗಿರುವಂತ ರಾಜ್ಯ. ಇಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರ ಸಾರಾಮತಿ ಅಂತೇಳಿ ಗುರುತಿಸ್ತೀವಿ. ಸಾರಾಮತಿ. ಇನ್ನು ಮಣಿಪುರ ರಾಜ್ಯವನ್ನು ತೆಗೆದುಕೊಂಡಾಗ ಮಣಿಪುರ ರಾಜ್ಯದಲ್ಲಿ ಕಂಡುಬರುವ ಬೆಟ್ಟಗಳನ್ನು ಮಣಿ ಬೆಟ್ಟಗಳು ಅಂತ ಕರೀತಾರೆ. ಮಣಿ ಬೆಟ್ಟಗಳು. ಮಣಿಪುರ ರಾಜ್ಯದ ಮಣಿ ಬೆಟ್ಟಗಳಲ್ಲಿ ಒಂದು ಆಳವಾಗಿರುವಂತ ಕಂದರ ಇದೆ. ಆಳವಾದ ಕಂದರದಲ್ಲಿ ಒಂದು ಸರೋವರ ಇದೆ. ಆ ಸರೋವರ ಯಾವ್ದಂದ್ರೆ ಲೋಕಟೆಕ್ ಸರೋವರ. ನೋಡಿ, ಈ ಲೋಕಟೆಕ್ ಸರೋವರವನ್ನ ಭಾರತದ ತೇಲಾಡುವ ಸರೋವರ ಅಂತ ಕರೀತಾರೆ. ಯಾವ ಸರೋವರವನ್ನು ಭಾರತದ ತೇಲಾಡುವ ಸರೋವರ ಎನ್ನುವರಂದ್ರೆ ಲೋಕಟೆಕ್ ಸರೋವರ. ಲೋಕಟೆಕ್ ಸರೋವರದ ಮೇಲ್ಭಾಗದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಗೊತ್ತಾ? ಲೋಕಟೆಕ್ ಸರೋವರದ ಮೇಲ್ಭಾಗದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಯಾವ್ದಂದ್ರ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಲಂಜಿಯೋ. ಈ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನವನ್ನ ಭಾರತ ದೇಶದಲ್ಲಿ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಎಕ್ಸಲೆಂಟ್. ಇಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾದ ಹುಲ್ಲುಗಾವಲು ಯಾವ್ದಂದ್ರ ಪುಮುದಿಸ್ ಅನ್ನುವಂತ ಹುಲ್ಲುಗಾವಲು ಕಂಡು ಬರ್ತದೆ. ಪುಮದಿಸ್ ಎಂಬ ಹುಲ್ಲುಗಾವಲು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಂದ್ರ ಮಣಿಪುರ ರಾಜ್ಯದ ಲೋಕಟೆಕ್ ರಾಷ್ಟ್ರೀಯ ಉದ್ಯಾನವನ. ಈ ಲೋಕಟೆಕ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಿಬುಲ್ ಲಂಜಿಯೋ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಒಂದು ಹುಲ್ಲುಗಾವಲು ಯಾವ್ದಂದ್ರ ಪುಮದಿಸ್ ಎಂಬ ಹುಲ್ಲುಗಾವಲು ಫೇಮಸ್ ಇದೆ. ಇಲ್ಲಿ ಮಣಿಪುರ ರಾಜ್ಯದಲ್ಲಿ ಕಂಡು ಬರುವ ಬೆಟ್ಟಗಳೇ ಮಣಿ ಬೆಟ್ಟಗಳು. ಆ ಮಣಿಪುರ ರಾಜ್ಯದ ಮಣಿ ಬೆಟ್ಟಗಳಲ್ಲಿ ಲೋಕಟೆಕ್ ಅನ್ನುವಂತ ರಾಷ್ಟ್ರೀಯ ಸರೋವರ ಇದೆ. ಲೋಕಟೆಕ್ ಸರೋವರ ಇಡೀ ಪ್ರಪಂಚದಲ್ಲಿ ತೇಲಾಡುವ ಸರೋವರ ಅಂತ ಹೇಳಿ ಗುರುತಿಸ್ತೀವಿ.
ಲೋಕಟೆಕ್ ಸರೋವರ ಇದೆಯಲ್ಲ ಪ್ರಪಂಚದಲ್ಲಿ ತೇಲಾಡುವ ಸರೋವರ. ಮಿಜೋರಾಮದಲ್ಲಿ ಕಂಡುಬರುವ ಬೆಟ್ಟಗಳನ್ನು ಮಿಜೋ ಬೆಟ್ಟಗಳು ಅಂತ ಕರೀತಾರೆ. ಮಿಜೋ ಬೆಟ್ಟಗಳು. ಹಾಗಾದ್ರೆ ಇಲ್ಲಿ ಕಂಡುಬರುವ ಒಂದು ಪರ್ವತ ಇದೆ. ಯಾವ ಪರ್ವತ ಇದೆ ಹೇಳಿ? ಮಿಜೋರಾಮದಲ್ಲಿ ಕಂಡುಬರುವ ಪರ್ವತದ ಹೆಸರೇನು? ಎಕ್ಸಲೆಂಟ್. ಬ್ಲೂ ಮೌಂಟೇನ್ ಅಂತ ಕರೀತಾರೆ. ಬ್ಲೂ ಮೌಂಟೇನ್. ಬ್ಲೂ ಮೌಂಟೇನ್. ಈ ಬ್ಲೂ ಮೌಂಟೇನ್ ಅದ ಹೈಟ್ ಎಷ್ಟಿದೆ ಅಂದ್ರ 2157 ಮೀಟರ್ ಎತ್ತರವಾಗಿದೆ. 2157 ಮೀಟರ್ ಎತ್ತರವಾಗಿದ್ದು ಬ್ಲೂ ಮೌಂಟೇನ್ ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತಹ 2ನೇ ಶಿಖರ ಇದು. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ 2ನೇ ಶಿಖರ ಯಾವುದಂದ್ರೆ ಬ್ಲೂ ಮೌಂಟೇನ್. 2157 ಮೀಟರ್ ಎತ್ತರವಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರ ಮಿಜೋರಾಮದ ಮಿಜೋ ಬೆಟ್ಟಗಳಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾದಂತ ಪರ್ವತ. ಇದರ ಹೈಟ್ ಎಷ್ಟಿದೆ ಅಂದ್ರೆ 2157 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವ 2ನೇ ಶಿಖರ ಅಂತ ಹೇಳಿ ಗುರುತಿಸ್ತೀವಿ, ಬ್ಲೂ ಮೌಂಟೇನ್. ತ್ರಿಪುರಾದಲ್ಲಿ ತ್ರಿಪುರಾ ಬೆಟ್ಟಗಳದಾವೆ, ಸಣ್ಣ ಪುಟ್ಟ ಬೆಟ್ಟಗಳು. ಇಲ್ಲಿ ಕಂಡುಬರುವ ಜನಾಂಗ ಯಾವಂದ್ರೆ ಚಕ್ಮ ಎಂಬ ಬುಡಕಟ್ಟು ಜನಾಂಗ ಫೇಮಸ್ ಇದೆ. ತ್ರಿಪುರಾದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವ್ದಂದ್ರ ಚಕ್ಮ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ? ತ್ರಿಪುರಾದಲ್ಲಿ ಕಂಡು ಬರ್ತಾರೆ. ಇನ್ನು ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು ಫೇಮಸ್. ಈ ಸಿಲ್ಲಾಂಗ್ ಬೆಟ್ಟಗಳಲ್ಲಿ 2 ಪ್ರಮುಖವಾದಂತ ಪರ್ವತಗಳದಾವೆ. ಒಂದು ಗಾರೋ, ಇನ್ನೊಂದು ಕಾಶಿ. ಗಾರೋ, ಇನ್ನೊಂದು ಕಾಶಿ. ಈ ಗಾರೋ ಕಾಶಿ ಬೆಟ್ಟಗಳದಾವಲ್ಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪರ್ವತಗಳಾಗಿವೆ. ಹೌದು. ಎಷ್ಟು ಮಳೆ ಆಗ್ತದೆ ಇಲ್ಲಿ ಅಂದ್ರೆ ಸರಿಸುಮಾರು 1141 ಸೆಂಟಿಮೀಟರ್ ಮಳೆ ಆಗ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದಂದ್ರೆ ಮೇಘಾಲಯದ ಮೋಸಿನ್ ರಾಮ. ಈ ಮೇಘಾಲಯದ ಮೋಸಿನ್ ರಾಮಕ್ಕೆ ಮಳೆಯಾಗಲು ಕಾರಣವಾಗಿರುವಂತಹ ಬೆಟ್ಟಗಳೇ ಗಾರೋ ಮತ್ತು ಕಾಶಿ ಬೆಟ್ಟಗಳು. 1141 ಸೆಂಟಿಮೀಟರ್ ಮಳೆಯಾಗುತ್ತದೆ. ಕಾರಣ ಇಲ್ಲಿ 2 ಮಾನ್ಸೂನ್ ಮಾರುತಗಳು ಸಂಧಿಸ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಬಹುತೇಕ ಬಂಗಾಳ ಕೊಲ್ಲಿಯ ಶಾಖೆಯ 99% ಮಳೆ ಈ ಭಾಗಕ್ಕೆ ಆಗ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳ 99% ಗರಿಷ್ಠ ಪ್ರಮಾಣದ ಮಳೆ ಈ ಭಾಗದಲ್ಲಿ ಆಗೋದರಿಂದ ಸಹಜವಾಗಿನೇ ಇಲ್ಲಿ ಎಷ್ಟು ಮಳೆ ಆಗ್ತದಂದ್ರ 1141 ಸೆಂಟಿಮೀಟರ್ ಮಳೆ ಆಗ್ತದ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಬೆಟ್ಟಗಳು ಯಾವಂದ್ರ ಗಾರೋ ಕಾಶಿ ಬೆಟ್ಟಗಳು. ಸಿಲ್ಲಾಂಗ್ ಬೆಟ್ಟಗಳು, ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳಲ್ಲಿ ಗಾರೋ ಮತ್ತು ಕಾಶಿ ಬೆಟ್ಟಗಳಲ್ಲಿ ಸುಮಾರು 1141 ಸೆಂಟಿಮೀಟರ್ ಮಳೆಯಾಗುತ್ತದೆ. ಇಡೀ ಜಗತ್ತಿನಲ್ಲಿ ಗರಿಷ್ಠ ಮಳೆಯಾಗುವ ಸ್ಥಳ ಅಂದ್ರೆ ಮೇಘಾಲಯದ ಮೋಸಿನ್ ರಾಮ. ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆಯಾಗುವ ಸ್ಥಳ ಯಾವುದು? ದಾಖಲೆ ಮಳೆಯಾಗಿದ್ದು ಹುಲಿಕಲ್. ಆದರೆ ಸದಾ ಗರಿಷ್ಠ ಪ್ರಮಾಣದಲ್ಲಿ ಮಳೆಯಾಗೋದಂದ್ರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ನೋಡಿ, ಶಿವಮೊಗ್ಗ ಜಿಲ್ಲೆ ಆಗುಂಬೆ ಇದೆಲ್ಲ ಯಾವಾಗಲೂ ಸದಾ ಮಳೆ ಆಗ್ತದ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ನಾಳೆ ಕ್ವಶನ್ ಕೇಳಬಹುದು, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆಯಾಗುವ ಸ್ಥಳ ಯಾವ್ದಂತ ಕೇಳಬಹುದು. ಮೇಘಾಲಯದಲ್ಲಿ ಶಿಲ್ಲಾಂಗ್ ಬೆಟ್ಟಗಳು. ಈ ಮೇಘಾಲಯದ ಶಿಲ್ಲಾಂಗ್ ಬೆಟ್ಟಗಳನ್ನ ಏನಂತ ಕರೀತಾರ ಅಂದ್ರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ನೋಡಿ, ಪೂರ್ವದ ಸ್ಕಾಟ್ಲ್ಯಾಂಡ್. ಪೂರ್ವದ ಸ್ಕಾಟ್ಲ್ಯಾಂಡ್. ಹಾಗಾದ್ರೆ ಕರ್ನಾಟಕ ರಾಜ್ಯದ ಯಾವ ಸ್ಥಳವನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ? ಎಕ್ಸಲೆಂಟ್. ಕೊಡಗು ಜಿಲ್ಲೆ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಸ್ಕಾಟ್ಲ್ಯಾಂಡ್. ಯಾರೋ ನೀವೇಕೆ ಬಿಗ್ ಬಾಸ್ ಹೋಗ್ಬಾರ್ದನೋ? ಯಾಕಪ್ಪ?
ಸುಮ್ ನಿಮ್ ಜೊತೆ ಇಟ್ಟು ಪಾಠ ಹೇಳ್ಕೋತ ಸುಮ್ಮದೀನಿ, ಅದಿಟ್ಟು ನಾನು ಬಿಗ್ ಬಾಸ್ ಕಳಿಸಿ ಏನ್ ಮಾಡಕ್ ಗೊತ್ತ ಮಾಡಿ. ಎದ್ದ ಮನೇಲಿ ಕಳಿಬೇಕತ್ ಮಾಡಿ ಏನೋ ಸ್ವಲ್ಪ. ನಾನು ಎಷ್ಟು ತಲೆಯಾಗ ತಗೊಂಡ ನೋಡೋಣ, ನೀವು 8 ದಿನ ಆಯ್ತು, ಒಂದ್ 5-6 ಮಂದಿ ಗಂಟ ಬಿದ್ದಾರ, ನೀವ್ ಯಾಕೆ ಬಿಗ್ ಬಾಸ್ಗೆ ಹೋಗ್ಬಾರ್ದು ಅಂತ. ಏನದಲ್ಲ ಬಿಗ್ ಬಾಸ್ನಾಗ? ನಿಮ್ಗೆ ಸಮಾಧಾನ ಇಲ್ಲಲ್ಲ, ನನ್ನ ಮ್ಯಾಗ ಅಟ್ಟ ಜೀವ ಅದೇರಿ. ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಬುಂದೇಲ ಮತ್ತು ಬಾಗೇಲುಕಂಡ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾದ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಯಾವ ಪ್ರಸ್ಥಭೂಮಿಗೆ ಒದಗಿಸಲಾಗುತ್ತಿದೆ? ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾದ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಯಾವ ಪ್ರಸ್ಥಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ ಅಂದ್ರೆ ಬುಂದೇಲಖಂಡ ಹಾಗೂ ಬಾಗೇಲಖಂಡ ಪ್ರಸ್ಥಭೂಮಿಗಳು ನೋಡಿ. ಬುಂದೇಲಖಂಡ ಬಾಗೇಲಖಂಡ ಪ್ರಸ್ಥಭೂಮಿಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಉದ್ದೇಶಕ್ಕಾಗಿ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಒಂದುಗೂಡಿಸಲಾಗಿದೆ. ಇದು ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಅಂತ ಕರಿತೀವಿ. ಅಟಲ್ ಬಿಹಾರ್ ವಾಜಪೇಯಿ ಅವರ ಕನಸಿದು. ಅಟಲ್ ಬಿಹಾರ್ ವಾಜಪೇಯಿ ಅವರ ಕನಸಿನಂತೆ ಈ ಬೆಟ್ವಾ ಮತ್ತು ಕೇನ್ ನದಿಗಳನ್ನು ಒಂದುಗೂಡಿಸಿ ಬುಂದೇಲಖಂಡ ಹಾಗೂ ಬಾಗೇಲಖಂಡ ಪ್ರಸ್ಥಭೂಮಿಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವಂತ ಒಂದು ಯಶಸ್ವಿಯಾಗಿರುವಂತ ನದಿ ಜೋಡಣೆ ಅಂತ ಹೇಳಿ ಕರಿತೀವಿ. ಇವೆಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು ಎಂದು ಕರೆಯುತ್ತಾರೆ? ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು, ಪಾತ್ರೆ? ಸರಿಯಾದಂತ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನೋಡಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಹೇಳಿ ಕರೀತಾರೆ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ? ಗ್ರೀನ್ ಪ್ಲಾಟ್ಯೂ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ ಅಂದ್ರ ಮಾಳ್ವಾ ಪ್ರಸ್ಥಭೂಮಿ. ಯಾಕಂದ್ರೆ ಇಲ್ಲಿ 11 ರಾಷ್ಟ್ರೀಯ ಉದ್ಯಾನವನಗಳದಾವೆ, 3 ಜೈವಿಕ ಸಂರಕ್ಷಣಾ ತಾಣಗಳದಾವೆ. 11 ರಾಷ್ಟ್ರೀಯ ಉದ್ಯಾನವನಗಳು, 3 ಜೈವಿಕ ಸಂರಕ್ಷಣಾ ತಾಣಗಳನ್ನು ಹೊಂದಿದ ಸಲುವಾಗಿ ಮಾಳ್ವಾ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ, ಮಾಳ್ವಾ ಪ್ಲಾಟ್ಯೂ ಆಸ್ ನೋನ್ ಆಸ್ ಗ್ರೀನ್ ಪ್ಲಾಟ್ಯೂ. ಇಡೀ ಭಾರತ ದೇಶದಲ್ಲಿ ಇದನ್ನ ಗ್ರೀನ್ ಪ್ಲಾಟ್ಯೂ ಅಂತ ಹೇಳಿ ಕರೆಯಲ್ಪಡ್ತಾರೆ. ಯಾವ ಪ್ರಸ್ಥಭೂಮಿ ಅಂದ್ರ ಮಾಳ್ವಾ ಪ್ರಸ್ಥಭೂಮಿ. ಹಾಗಾದ್ರೆ ಭಾರತ ದೇಶದ ವಜ್ರದ ನಿಕ್ಷೇಪವಾಗಿರುವಂತ ಪನ್ನಾ ಎಂಬ ವಜ್ರದ ನಿಕ್ಷೇಪ ಯಾವ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ? ಪನ್ನಾ ಎಂಬ ಒಂದು ವಜ್ರದ ಭೂಮಿ ಯಾವ ಒಂದು ಪ್ರಸ್ಥಭೂಮಿಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡು ಬರುತ್ತದೆ. ಮಾರ್ಚ್ 3, ಮಾರ್ಚ್ 22, ಜುಲೈ 28. ಯಾವ ದಿನವನ್ನ ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ? ಯಾವ ದಿನವನ್ನ ವಿಶ್ವ ನಿಸರ್ಗ ಸಂರಕ್ಷಣಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಾರೆ? ವಿಶ್ವ ನಿಸರ್ಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವುದು. ಸರಿಯಾದಂತ ಉತ್ತರ ಜುಲೈ 28 ನೋಡಿ. ವಿಶ್ವ ಜೌಗು ದಿನ ಯಾವುದು? ಯಾವ ದಿನವನ್ನ ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 2 ನೋಡಿ. ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜೌಗು ದಿನ
ಫೆಬ್ರವರಿ 2 ರೈಟ್ ಆನ್ಸರ್ ನೋಡಿ. ಇರಾನ್ ದೇಶ, ಇರಾಕ್ ದೇಶ, ಟರ್ಕಿ ದೇಶ, ಸೌದಿ ಅರೇಬಿಯಾ. ರಾಮ್ಸಾರ್ ಎಂಬ ಪ್ರದೇಶ ಯಾವ ದೇಶದಲ್ಲಿ ಕಂಡು ಬರ್ತದೆ? ರಾಮ್ಸಾರ್ ಅನ್ನುವಂಥ ಪ್ರದೇಶ ಇದೆಯಲ್ಲ, ಈ ರಾಮ್ಸಾರ್ ಪ್ರದೇಶ ಎಲ್ಲಿ ಕಂಡು ಬರುತ್ತದೆ? ರಾಮ್ಸಾರ್ ಪ್ರದೇಶ ಇರಾನ್ ದೇಶದ ಕ್ಯಾಸ್ಪಿಯನ್ ಸರೋವರದ ಮೇಲೆ ಕಂಡು ಬರ್ತದೆ ನೋಡಿ. ಇರಾನ್ ದೇಶದ ಕ್ಯಾಸ್ಪಿಯನ್ ನದಿ ಸರೋವರದ ಮೇಲೆ ರಾಮ್ಸಾರ್ ಅನ್ನುವಂಥ ಪ್ಲೇಸ್ ಇದೆ. ಈ ರಾಮ್ಸಾರ್ ಪ್ಲೇಸಿನ ವಿಶೇಷ ಏನು ಅಂತಂದ್ರೆ ಜೌಗು ತಾಣ ಅಂತ ಕರಿತೀವಿ. ರಾಮ್ಸಾರ್ ತಾಣಗಳು ಅಂತ ಕರೀತಾರೆ. ರಾಮ್ಸಾರ್ ತಾಣಗಳಂದ್ರೇನು? ವೆಟ್ಲ್ಯಾಂಡ್ಗಳು, ಜೌಗು ಪ್ರದೇಶಗಳಂತ ಹೇಳಿ ಗುರುತಿಸ್ತೀವಿ. ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಸೌದಿ ಅರೇಬಿಯಾ ನೋಡಿ. ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಸೌದಿ ಅರೇಬಿಯಾ.